ದೇಶದ ಎಲ್ಲ ಕಾನೂನುಗಳನ್ನು ಪಾಲನೆ ಮಾಡ್ತೀನಿ ನಾನು. ನಾಗರಿಕನಾಗಿ, ಈ ದೇಶದ ಒಬ್ಬ ನಾಗರಿಕನಾಗಿ ದೇಶದ ಹಿತಕ್ಕೆ ಏನೇನು ಯೋಗ್ಯ ಇದೆಯೋ ಆ ಎಲ್ಲ ಕೆಲಸ ಮಾಡ್ತೀನಿ ನಾನು. ಸಣ್ಣ ಸಣ್ಣ ನಿಯಮಗಳನ್ನು ಪಾಲನೆ ಮಾಡ್ತೀನಿ ನಾನು. ಅದರಿಂದ ದೇಶದ ಹಿತ ಇದೆ ಅಂತ ಅರ್ಥ ಮಾಡ್ಕೊಳ್ತೀನಿ ನಾನು. ಅದು GST ಕಟ್ಟೋದಿರ್ಬೋದು, ಅದು ಸರಿಯಾದಂಥ ವ್ಯವಹಾರ ಮಾಡೋದಿರ್ಬೋದು, ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡೋದಿರ್ಬೋದು, ಮತ ಹಾಕೋದಿರ್ಬೋದು, ಬೇರೆಯವರಿಗೆ ಅಪಮಾನ ಮಾಡದ ರೀತಿಯಲ್ಲಿ ಬೇರೆಯವರಿಗೆ ಸಮ್ಮಾನ ಸಿಗುವ ರೀತಿಯಲ್ಲಿ ನನ್ನ ಜೀವನದ ವ್ಯವಹಾರವನ್ನು ಇಟ್ಕೊಳ್ಳೋದಿರ್ಬೋದು, ಜನರಿಗೆ ತೊಂದರೆ ಆಗದಂತೆ ವಸ್ತುಗಳನ್ನು ಎಲ್ಲಿ ಹಾಕಬೇಕೋ ಅಲ್ಲೇ ಹಾಕೋದು, ಉಗುಳೋದು ಎಲ್ಲಿ ಉಗುಳಬೇಕೋ ಅಲ್ಲೇ ಉಗುಳೋದು, ಈ ಭೂಮಿಯನ್ನು ಸ್ವಚ್ಛವಾಗಿಡೋದು, ಇದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಈ ದೇಶದ ಮಗುವಾಗಿ ನಾನು ಮಾಡಬೇಕಾದ ಕರ್ತವ್ಯವನ್ನು ಪಾಲನೆ ಮಾಡೋದು. ಹಕ್ಕಿನ ಚರ್ಚೆ ಬೇಕಾದಷ್ಟು ನಡೆಯುತ್ತೆ ದೇಶದಲ್ಲಿ, ಆದರೆ ನನ್ನ ಕರ್ತವ್ಯ ಏನು, ಆ ಕರ್ತವ್ಯವನ್ನು ಪಾಲನೆ ಮಾಡಿದಾಗ ಎಲ್ಲರ ಹಕ್ಕು ರಕ್ಷಣೆ ಆಗುತ್ತೆ ಅನ್ನುವಂಥ ವಿಶ್ವಾಸ. ಕೊನೆಯದಾಗಿ ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತೆ, ಅದನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಇತ್ತೀಚೆಗೆ ಕಾಲವಾದಂಥ SL ಭೈರಪ್ಪನವರು ಒಂದು ಲೇಖನವನ್ನು ಬರೆದಿದ್ರು, ಅದಕ್ಕಾಗಿ ಅದು ನೆನಪಾಯಿತು, ಅದಕ್ಕಾಗಿ ನಿಮ್ಮ ಮುಂದೆ ಇಡ್ತಿದ್ದೀನಿ. ಅವರು ಜಪಾನಿಗೆ ಹೋಗಿದ್ರು. ಜಪಾನಿಗೆ ಹೋದಾಗ ಯಾವುದೋ ಒಂದು ಕಾನ್ಫರೆನ್ಸಿಗೆ ಹೋಗಿದ್ರು, ಕೆಲವು ದಿನಗಳಿದ್ದರು. ಕಾನ್ಫರೆನ್ಸ್ ಮುಗೀತು. ಮುಗಿದ ಮೇಲೆ ಇವರ ವಿಮಾನ 2 ದಿನ ತಡ ಇತ್ತು. ಜಪಾನ್ನಲ್ಲಿ ಸ್ವಲ್ಪ ಮಕ್ಕಳಿಗಾನೆ ಏನಾದ್ರು ತೋರೋಣ ಮೊಮ್ಮಕ್ಕಳಿಗೆ ಅಂತ ಸ್ವಲ್ಪ ಬಾಜಾರ್ನಲ್ಲಿ ತಿರುಗಲಿಕ್ಕೆ ಹೋದರು. ಒಂದು ಅಂಗಡಿಗೆ ಹೋದರು. ಅಂಗಡಿಯ ಒಳಗಡೆ ಹೋಗಿ ಬೇರೆ ಬೇರೆ ವಸ್ತುಗಳನ್ನು ನೋಡಿದರು, ಆಟಿಕೆ ನೋಡಿದ್ರು. ಮೊಮ್ಮಗ ಚಿಕ್ಕವನಿದ್ದಾನೆ ಅಂತ ಇರ್ಬೋದು, ಅದಕ್ಕಾಗಿ ಆಟಿಕೆಯನ್ನು ನೋಡಿದ್ರು. ಅಲ್ಲೊಂದು ಬಾಲ್ ಕಾಣಿಸುತ್ತೆ. ಆ ಬಾಲ್ ಏನದು? ಮ್ಯಾಗ್ನೆಟಿಕ್ ಬಾಲ್. ಇಲೆಕ್ಟ್ರಿಕ್ ಕನೆಕ್ಷನ್ ಹಾಕಿದರೆ ಅದರ ಕೆಳಗಡೆ ಇರುವಂಥ ಪಾತ್ರೆಯ ಮೇಲೆ ಬಾಲ್ ಕೂತ್ಕೊಳ್ಳುತ್ತೆ. ಬಟನ್ನ ಒತ್ತಿದರೆ ಆ ಬಾಲು ಪುಟದೆದ್ದು ದೂರದವರೆಗೆ ಹೋಗಿ ಪುಟದು ಮತ್ತು ವಾಪಸ್ ಬರುತ್ತೆ. ರಾಮಬಾಣ ಅಂತ ಹೇಳ್ತಾರಲ್ಲ ಹಂಗೆ. ಖುಷಿ ಆಯ್ತು ಇವರಿಗೆ. ಇದನ್ನು ತಗೊಳ್ಳೋಣ ಅಂತಂದ್ರು, ಆದರೆ ಟೆಸ್ಟ್ ಮಾಡೋಣ ಅಂಥೇಳಿ ಬಟನ್ ಒತ್ತಿದ್ರು. ಬಟನ್ ಒತ್ತಿದ ಕೂಡಲೇ ಆ ಬಾಲ್ ಸೀದಾ ಹೊರಗಡೆ ಪುಟ್ಟಿತು. ರಸ್ತೆಯಿಂದ ಅಂಗಡಿಯ ಕಡೆಗೆ ಬರ್ತಾ ಇದ್ದಂಥ ಒಬ್ಬ ಜಪಾನಿ ಏನಿಗದು ತಾಗಿಸ್ತು. ಜಪಾನಿ ಗಂಡ ಹೆಂಡತಿ ಬರ್ತಾ ಇದ್ರು, ಅದರಲ್ಲೊಂದು ಮಗು. ಆ ಮಗುವಿಗೆ ಅದು ತಗಲ್ತು. ಮಗು ಅಳಲಿಕ್ಕೆ ಶುರು ಮಾಡಿತು. ಸ್ವಾಭಾವಿಕವಾಗಿ ಬೇರೆ ದೇಶ. ಜಪಾನದ ಬಗ್ಗೆ ಒಂದು ನಂಬಿಕೆ ಇದೆ, ಅದು ಅಂದರೆ ಜಗಳಗಂಟಿ ದೇಶ ಅಂತ. ಅವರು ಸಹಿಸೋದಿಲ್ಲ, ಸಿಟ್ಟು ಬೇಗ ಬರುತ್ತೆ ಜಪಾನಿಯರಿಗೆ. ಅದಕ್ಕಾಗಿ ಇವ್ರಿಗೆ ಅನ್ನಿಸ್ತು ಈ ಜಪಾನಿಯರನ್ನ ಹೊಡೆದೇ ಬಿಡ್ತಾರೆ ಅಂತ. ಅದಕ್ಕಾಗಿ ಅವರು ಹೋಗಿ ಅವರಿಗೆ ಸಾರಿ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿದ್ರು. ಇವರ ಭಾಷೆ, ಇವರ ವ್ಯಕ್ತಿತ್ವ ನೋಡಿ ಆತ ಸಿಟ್ಟು ಬಂದಿರಬಹುದು, ಆದರೆ ಆತ ಕೇಳ್ದ, ಯು ಆರ್ ಫ್ರಮ್ ಇಂಡಿಯಾ? ಇವ್ರು ಹೇಳಿದ್ರು, ಐ ಆಮ್ ಫ್ರಮ್ ಇಂಡಿಯಾ. ಅವನು ಹೇಳ್ದ, ಯು ಆರ್ ಫ್ರಮ್ ಇಂಡಿಯಾ, ದ ಲ್ಯಾಂಡ್ ಆಫ್ ಬುದ್ಧ. ಬುದ್ಧನ ನಾಡಿನಿಂದ ಬಂದಿದ್ದೀರಾ ನೀವು ಅಂಥೇಳಿ ಇವ್ರಿಗೆ ನಮಸ್ಕಾರ ಮಾಡ್ದ. ಇವರಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಆದಮೇಲೆ ಅವನು ಬಿಡಲಿಲ್ಲ ಇವ್ರ ಬಗ್ಗೆ ಪ್ರೀತಿ. ಅದರ ಪರಿಣಾಮವಾಗಿ ಅವನು ಮಗುವಿನ ಸಮಾಧಾನ ಮಾಡಿ ಇವ್ರಿಗೆ ಹೇಳ್ದ, ನಮ್ಮ ಮನೆಗೆ ನಾಳೆ ಬರ್ಬೋದಾ, ನೀವು ನಮ್ಮ ಮನೆಗೆ ಬನ್ನಿ ಅಂತ. ಒಳಗಡೆಗೆ ಭಯ ಇದೆ, ಮನೆಯಲ್ಲಿ ಏನು ಮಾಡ್ತಾನೋ ಗೊತ್ತಿಲ್ಲ ಅಂತ. ಹೋಗ್ಲಿಕ್ಕೆ ಭಯ, ಆದರೆ ಬಿಡಲಿಲ್ಲ, ಅವನು ಬರಲೇಬೇಕು ಅಂತ ಹೇಳ್ದ. ಇವ್ರು ಸಂಜೆ ವಿಮಾನ ಇತ್ತು, ಹೀಗಾಗಿ ಬೆಳಗ್ಗೆ ಅವರು ಮನೆಗೆ ಹೋದರು. ಮನೆಗೆ ಹೋಗಿ ಮನೆಯಲ್ಲಿ ವಿವಿಧ ಕುಶಲೋಪರಿ ಎಲ್ಲ ಮುಗಿದ ಮೇಲೆ ತಿಂಡಿ ಬರ್ತಾ ಇತ್ತು. ಇವರು ಸ್ವಲ್ಪ ವಿಷಯವನ್ನು ತೆಗೆದರು. ಜಪಾನ್ ಬಗ್ಗೆ ನಾನು ಕೇಳಿದ್ದೀನಿ ಹೀಗೆ, ಆದರೆ ನಿಮ್ಮ ಮಗುವಿಗೆ ನಾನು ಬಾಲ್ನಿಂದ ಹೊಡೆದು ಅದು ಅಳುವಂತೆ ಮಾಡಿದೆ. ಅದಕ್ಕೆ ಸ್ವಲ್ಪ ಪೆಟ್ಟು ಆಯಿತು, ಸ್ವಲ್ಪ ಸಣ್ಣ ಗಾಯನೂ ಆಗಿದೆ. ಆದರೆ ನೀವೇನು ನನಗೆ ಬೈಲೇ ಇಲ್ಲಲ್ಲ, ಏನೂ ಮಾಡಲಿಲ್ಲ ನೀವು, ಯಾಕೆ? ಆಗ ಆತ ಹೇಳ್ದ, 2ನೇ ಮಹಾಯುದ್ಧದಲ್ಲಿ ಜಪಾನ್ ಸುಟ್ಟು ಬೂದಿಯಾಗೋಯ್ತು. ಜಪಾನಿನ 2 ನಗರಗಳು ಉದ್ಧ್ವಸ್ತವಾಗಿ ಹೋದವು. ಆ ಬಾಂಬಿನ ಬೆಂಕಿಗೆ ಸಂಪೂರ್ಣ ಭೂಮಿ, ನಾಗಾಸಾಕಿ, ಹಿರೋಶಿಮಾ ನಗರ ಬೆಂಕಿಗೆ ಆಹುತಿ ಆಗೋಯ್ತು. ಅದಾದ ಮೇಲೆ ಹೊಸ ಜಪಾನನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ ನಾವು.
ಆಗ ನಮಗೆ ಕಲಿಸ್ಕೊಡ್ಲಿಕ್ಕೆ ಶುರು ಮಾಡಿದ್ರು, ಜಪಾನಿಯರು ಜಪಾನಿಗಾಗಿ ಬದುಕಬೇಕು. ಇಡೀ ಜಗತ್ತಿನ ತುಂಬ ಇವತ್ತು ಜಪಾನಿನ ಇಮೇಜ್ ಸರಿ ಇಲ್ಲ, ಪ್ರತಿಮೆ ಸರಿ ಇಲ್ಲ. ಇಡೀ ಜಗತ್ತು ನಮ್ಮನ್ನು ಗೌರವಿಸುವಂತೆ ಆಗಬೇಕು. ಅದಕ್ಕಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ವ್ಯವಹಾರ ಜಪಾನಿನ ಗೌರವವನ್ನು ಹೆಚ್ಚಿಸುವಂತೆ ಆಗಬೇಕು. ಅಂಥ ವ್ಯವಹಾರ ನಮ್ಮದಾಗಬೇಕು ಅನ್ನುವ ಪಾಠ ಕಳೆದ 40-50 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಪಠ್ಯ ಕ್ರಮದಲ್ಲೂ ಕಲಿಸ್ತಾರೆ, ಬಾರಿ ಬಾರಿ ಹೇಳ್ತಾರೆ. ಅದರ ಪರಿಣಾಮವಾಗಿ ನೀವೇನು ಕಲ್ಪನೆ ಮಾಡಿದ್ರು ಆ ಜಪಾನ್ ಇವತ್ತಿಲ್ಲ. ಜಪಾನಿನ ಪ್ರತಿಯೊಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಜಗತ್ತಿನ ಎಲ್ಲ ದೇಶದ ಜನರು ಜಪಾನದ ಬಗ್ಗೆ ಗೌರವವನ್ನು ಇಟ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ತನ್ನ ವ್ಯವಹಾರವನ್ನು ಮಾಡ್ತಾನೆ. ಜಪಾನಿಗಾಗಿ ಬದುಕೋದ್ರ ಜೊತೆಗೆ ಜಪಾನಿನ ಗೌರವವನ್ನು ಹೆಚ್ಚಿಸುವ ರೀತಿಯಲ್ಲಿ ಬದುಕುತ್ತಾನೆ. ಇದನ್ನು ಭಾರತಕ್ಕೂ ನಾವು ಇಟ್ಕೊಳ್ಬೇಕಲ್ಲ. ಭಾರತದಲ್ಲಿ ಬುದ್ಧಿವಂತಿಕೆಗೆ ಕೊರತೆ ಇಲ್ಲ, ಪರಾಕ್ರಮಕ್ಕೆ ಕೊರತೆ ಇಲ್ಲ, ಶಕ್ತಿ ಸಾಮರ್ಥ್ಯಕ್ಕೆ ಕೊರತೆ ಇಲ್ಲ. ಇವತ್ತು ನಮಗೆ ಬೇಕಾಗಿದ್ದು ಸಂಪೂರ್ಣ ಭಾರತದ ಜನತೆ ಭಾರತಕ್ಕಾಗಿ ಬದುಕಬೇಕು, ಹಿಂದುವಿಗಾಗಿ ಬದುಕಬೇಕು, ರಾಷ್ಟ್ರಕ್ಕಾಗಿ ಬದುಕಬೇಕು. ಕೇವಲ ಸ್ವಯಂ ಸೇವಕರು ಹಿತೈಷಿಗಳು ಮಾತ್ರ ಅಲ್ಲ, ಸಂಪೂರ್ಣ ಭಾರತದ ಪ್ರತಿಯೊಬ್ಬ ವ್ಯಕ್ತಿ, ಪುರುಷ ಇರಬಹುದು, ಮಹಿಳೆ ಇರಬಹುದು, ಮಕ್ಕಳಿರಬಹುದು, ಯಾವುದೇ ಜಾತಿಗೆ ಸೇರಿದವರು ಇರಬಹುದು, ಯಾವುದೇ ಭಾಷೆಗೆ ಸೇರಿದವರು ಇರಬಹುದು, ಎಲ್ಲರೂ ಈ ದೇಶದ ಹಿತಕ್ಕಾಗಿ ನನ್ನ ಕರ್ತವ್ಯ ಏನು, ನಾನೇನು ಮಾಡಬೇಕಾಗಿದೆ, ಯಾವುದರಿಂದಾಗಿ ನನ್ನ ದೇಶದ ಘನತೆ ಗೌರವ ಇದು ಹೆಚ್ಚಾಗತ್ತೆ. ಜಗತ್ತಿನ ಎದುರುಗಡೆ ನಮ್ದೊಂದು ದೊಡ್ಡ ಕಾರ್ಯ ಇದೆ. ಹಿಂದುವಿನ ಚಿಂತನೆ ಏನು ಅಂದ್ರೆ ರಾಷ್ಟ್ರ ಕಲ್ಯಾಣ, ಅದು ಅಲ್ಲ ಪ್ರಪಂಚದ ಕಲ್ಯಾಣ, ವಿಶ್ವ ಕಲ್ಯಾಣ. ಈ ವಿಶ್ವ ಕಲ್ಯಾಣದ ದಾರಿ ಯಾವುದು? ಸಂಘಟಿತ ಸಮಾಜ, ಜಾಗೃತ ಸಮಾಜ, ಇಡೀ ರಾಷ್ಟ್ರಕ್ಕಾಗಿ ಬದುಕುತ್ತಾ ತನ್ನ ಮೂಲಭೂತ ಚಿಂತನೆ ವಸುಧಾ ಏವ ಕುಟುಂಬಕಂ, ಇಡೀ ಪ್ರಪಂಚ ನಮ್ಮ ಕುಟುಂಬ. ಇದು ಜಗತ್ತಿಗೆ ನಾವು ಕೃಣ್ವಂತೋ ವಿಶ್ವಮಾರ್ಯಂ, ಇಡೀ ಪ್ರಪಂಚಕ್ಕೆ ಉತ್ತಮ ಮಾರ್ಗದರ್ಶನ ಮಾಡ್ತೀವಿ, ನಾವು ಉತ್ತಮ ದಾರಿಯನ್ನು ತೋರ್ತೀವಿ. ಈ ರೀತಿಯ ದಾರಿ ನಮ್ಮದಾಗಬೇಕು ಮತ್ತು ಜಗತ್ತಿಗೆ ನಾವು ಆ ರೀತಿ ಬದುಕಿ ತೋರಿಸಬೇಕು. ಇಡೀ ಜಗತ್ತು ನಮ್ಮನ್ನ ಗೌರವದಿಂದ ಅನುಸರಿಸುವಂತೆ ಆಗಬೇಕು. ಇಡೀ ಜಗತ್ತನ್ನು ಜಯಿಸೋದಲ್ಲ, ಜಗತ್ತಿನ ಹೃದಯವನ್ನು ಗೆಲ್ಲಬೇಕು ನಾವು. ಆ ರೀತಿಯ ಬದುಕು ಭಾರತದ್ದಾಗಬೇಕು. ಅದಾಗಬೇಕು ಅಂದರೆ ಹಿಂದೂ ಭಾರತದಲ್ಲಿ ಉಳಿಬೇಕು, ಹಿಂದೂ ಭಾರತದಲ್ಲಿ ಬೆಳೀಬೇಕು. ಬರೀ ಅಷ್ಟು ಮಾತ್ರ ಅಲ್ಲ, ತನ್ನ ಪ್ರಾಚೀನ ಪರಂಪರೆಯ ವಾರಸುದಾರನಾಗಿ ಹಿಂದೂ ಬದುಕಬೇಕು. ಅಷ್ಟು ಮಾತ್ರ ಅಲ್ಲ, ತನ್ನ ಸ್ವತ್ವವನ್ನು ಉಳಿಸಿಕೊಳ್ಳುವ ಪರಾಕ್ರಮಿ ಸಂಯಮಪೂರ್ಣ ಹಿಂದುವಾಗಿ, ಸಂಯಮಪೂರ್ಣ ಯೋಧನಾಗಿ ಬದುಕಬೇಕು. ಮತ್ತು ಯುಗಾನುಕೂಲ ಪರಿವರ್ತನೆ ಮಾಡಿಕೊಳ್ತಾ ರಾಷ್ಟ್ರದ, ವಿಶ್ವದ ಶ್ರೇಷ್ಠತೆಗೆ ತನ್ನ ಶಕ್ತಿಯನ್ನು ನೀಡುವ ಹಿಂದುವಾಗಿ ಅವನು ತನ್ನ ಕುಶಲತೆಯನ್ನು ಬೆಳೆಸ್ಕೊಳ್ಬೇಕು. ವಸುಧಾಯವ ಕುಟುಂಬಕಂ ಅನ್ನುವ ವಿಶ್ವ ಕಲ್ಯಾಣದ ದಾರಿಯನ್ನು ಮುನ್ನಡೆಸಬೇಕು ಅಂತಾದರೆ ಮೊದಲನೇದಾಗಿ ಎಲ್ಲರನ್ನ ತನ್ನವರನ್ನು ಅಂದ್ಕೊಂಡು ಎಲ್ಲರನ್ನು ಜೋಡಿಸಿಕೊಳ್ಳುವಂಥ ಸ್ವಭಾವ ಇದು ನಮ್ಮದಾಗಬೇಕು. ಮತ್ತು ಇಡೀ ವಿಶ್ವದ ಜನರಿಗೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ನಮ್ಮ ಜೀವನವನ್ನು ಇಟ್ಕೊಂಡು ಉಳಿದವರಿಗೆ ಸಹಾಯವನ್ನು ಮಾಡ್ತಾ, ಭಾರತದ ಗೌರವವನ್ನು ಹೆಚ್ಚಿಸ್ತಾ, ಭಾರತದ ಸಮೃದ್ಧಿಯನ್ನು ಹೆಚ್ಚಿಸ್ತಾ ನಮ್ಮ ಪಾಲಿನ ಕರ್ತವ್ಯವನ್ನು ಶ್ರೇಷ್ಠ ಮಗನಾಗಿ ನಿರ್ವಹಿಸಬೇಕು. ಇದು ಭಾರತದ ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ. ಆ ಕರ್ತವ್ಯವನ್ನು ನಿರ್ವಹಿಸುವ ಶ್ರೇಷ್ಠ ವ್ಯಕ್ತಿಯಾಗಿ ಸ್ವಯಂ ಸೇವಕರು ಮಾತ್ರವಲ್ಲ, ಸಂಪೂರ್ಣ ಸಮಾಜ ಬದುಕಬೇಕು. ಇದೇ ನಿಜವಾದಂಥ ಸಂಘ ಕಾರ್ಯ. ಇದನ್ನು ಎಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಕಾರ್ಯವನ್ನು ಮಾಡಲಿಕ್ಕೆ ಸ್ವಯಂ ಸೇವಕರ ಜೊತೆಗೆ ನಮ್ಮ ಜೊತೆಗಿರುವಂಥ ಎಲ್ಲರೂ ಕೈ ಜೋಡಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.